ಮಗಳೇ, ನಮಗೆ ನೀನು ಬೇರೆ ಅಲ್ಲ, ನಮ್ಮ ಮಗಳು ಇನ್ನೊಬ್ಬ ಮಗಳು ಬೇರೆ ಅಲ್ಲ, ಇಬ್ರು ಒಂದೇನೇ ನೀಯ ನಮಗೆ. ಇಬ್ರು ಎರಡು ಕಣ್ಣುಗಳು ಇದ್ದಂಗೆ ನಮ್ಗಂತೂ ನೀವು ಹಿಂಗೆಲ್ಲನೂ ಅವಳನ್ನ ಕಟ್ರೆ ನಿನಗಾಗಲ್ಲ, ನಿನಗೆ ಕಟ್ರೆ ಅವಳಿಗಾಗಲ್ಲ ನಂಗೆ ಇದು ಬಿಟ್ರೆ ಹೆಂಗೆ ಹೇಳು? ನಡಿ ನಡಿ, ನನ್ನ ಮಗಳ ಮನೆ ತೋರಿಸು, ಸರ್ನ ಹೋಗ್ಬೇಕು. ರೆಡಿಯಾಗು, ಪಟ 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 ಅಂತ ರೆಡಿ ಆಗ್ಬೇಕು ನೀನು. ಅಮ್ಮ ಹುಸಿ, ನಾನು ಹೇಳೋದನ್ನ ಕೇಳು. ನಾನು ನಿನ್ನ ಮಗಳು, ಅವಳೇ ನಿನ್ನ ಮಗಳಲ್ಲ ಕಣಮ್ಮ. ಅವಳು ನಿನಗೆ ಒಂದು ಚೂರು ಉಗುತ್ತು ಉಪ್ಪಾಕಿಲ್ಲ ಕಣಮ್ಮ. ಅವಳು ನಿನ್ನ ಮನೆಗೆ ಹೋದ್ರೂ ನೀನು ಯಾರು ಅಂತ ಗೊತ್ತೇ ಇಲ್ಲ, ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾಳೆ ಕಣಮ್ಮ. ಅಂತೋಳು ಕಣಮ್ಮ ಅವಳು. ನನ್ನ ಮಾತು ಕೇಳು. ನಮ್ಮ ಮಗಳು ಅಂತೋಳಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಸಂದಾಗ ಗೊತ್ತು. ಮಗಳೇ, ಯಾಕೆ ಸುಮ್ಕೇನಿಯ ಉಸ ಬರೀ ಸುಮ್ಕೇನಿಯ ಕರ್ಕೊಂಡು ನೋಡಿ, ನಾವು ಮಾತಾಡ್ತೀವಿ ನಮ್ಮ ಮಗಳ ಹತ್ರ ಕೊಯ್ಯಿ ಮುಗಿದು ಸಮಯ ಕೇಳ್ಬಿಟ್ಟು ಹೆಂಗೋ ಕಾಲು ಕೊಯ್ಯೋ ಹಿಡ್ಕೊಂಡು ಏನೋ ಮಾಡಿ ನಮ್ಮ ಜೊತೆ ನೀರಂಗೆ ಮಾಡ್ಕೋತೀವಿ. ಅವಳ ಆಸ್ತಿ ಇದ್ರೇನು, ನಿನ್ನ ಆಸ್ತಿ ಇದ್ರೇನು, ಬೇಕಾದ್ರೆ ಅವಳ ಆಸ್ತಿನಾಗೂ ನಿನಗೆ ಒಂಚೂರು ಕೊಡಿಸ್ತೀವಿ. ಹೇಳು, ಮಡಿಕಳಿ ಬಂತೆ ನಿನಗೆ ಆಸ್ತಿ ಬಗ್ಗೆ ನಿನಗೆ ಚಿಂತೆ. ಬೇಕಾದ್ರೆ ನಿಮ್ಮ ಮಮ್ಮಿ 2 ಎಕರೆ ಹೊಲನೂ ನಿಂಗೆ ಬರ್ಕೊಡ್ತಾಳೆ. ಹೇಳು, ಅದ್ಯಾಕೆ ನಿನ್ಗೆ ಅರ್ಥ ಆಯ್ತಿಲ್ವೋ? ಅದೇನು ಕತೆಯೋ ನನಗಂತೂ ಗೊತ್ತಾಯ್ತಿಲ್ಲ ಕಣಮ್ಮ. ಅಯ್ಯೋ, ಬೇಡ ಬೇಡ ಅಂದ್ರು ನೀವು ಕೇಳ್ತಾ ಇಲ್ವೇ? ಏನು ಮಾಡಲಿ? ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಮನೆ ಕರ್ಕೊಂಡೋಗ ಅಷ್ಟೇ ನೀನಿಯ. ರೀ ನೋಡಿರಿ, ಪಟ ಪಟ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗೋಣ. ನನಗೆ ಮೊದಲೇ ಗೊತ್ತಿತ್ತು ಈ ಅಮ್ಮ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೂ ಯಾಮಾರ್ಬಿಟ್ನೆ ನಾನು. ಮುರುವಾದೆಗೆ ಹೇಳ್ದಿದ್ದಂಗೆ ಇದ್ದಿದ್ರು ಸಂದಕ್ಕಿರೋದೇನೋ. ಹೇಳಿಲ್ಲ ಅಂತ ಹೇಳಿದ್ರೆ ಆ ಸಾವುಕಾರ ಮಗನ ಕಟ್ಬಿಡೋದು ನನ್ನ. ಹೇಳಿದ್ರೆ ಈಗ ಹಿಂಗೆ ಮಾಡ್ತದೆ. ಏನು ಮಾಡಲಿ ನಾನು ಇವಾಗ? ನಾನು ಏನಾದರೂ ಅವ್ರ ಮನೆ ತೋರಿಸ್ಬಿಟ್ರೆ ಅಷ್ಟೇ ನೀ ಕತೆ, ನಮ್ಮಮ್ಮ ಮುಗಿಸ್ಬಿಡ್ತದೆ ನಂದು. ಆಮೇಕಿಂದ ನನಗೆ 4 ಕಾಸು ಬೆಲೆ ಇರೋಕ್ಕಿಲ್ಲ. ಈಗ ತೋರಿಸ್ಲಿಲ್ಲ ಅಂದರೂ ಬಿಡೋಕ್ಕಿಲ್ಲ. ನಾಯಿ ಆಡ್ದಂಗೆ ಆಡಿ, ನಾಯಿ ಅಲ್ದಂಗೆ ಅಲ್ದು ಅಯ್ಯೋ ಬಾಬಾ ಬಾಬಾ ಅಂತ ಹೇಳ್ಬಿಡ್ತಾ ತಿಂದು ಎಸ್ದು ಬಿಡ್ತಾರೆ. ಏನಾರ ಒಂದು ಐಡಿಯಾ ಮಾಡಬೇಕಲ್ಲ. ಏನು ಮಾಡೋದು? ಹೆಂಗನ ಮಾಡಿ ಮೀಟ್ ಅಂತೂ ಮಾಡಿಸ್ಬೇಕು. ಮೀಟ್ ಮಾಡಿಸಿದಾಗ ಏನಾರ ಒಂದು ಖತರ್ನಾಕ್ ಪ್ಲಾನ್ ಮಾಡಬೇಕು ಅಂತೆ. ಇರು, ಮೊದಲು ಉಷುಂಗೆ ಫೋನ್ ಹಾಕ್ತೀನಿ. ಇರು. ಹಲೋ ಹಲೋ, ಕೇಳಿಸ್ತಾ ಇದ್ದೇನೆ? ಏನೋ ಬಿಲ್ಡಪ್ ಕೊಡ್ತಾ ಇದ್ದಲ್ವಾ? ಈಗ ಅಮ್ಮಂಗೆಲ್ಲ ವಿಚಾರನೂ ಹೇಳಿದ್ದೀನಿ ಗೊತ್ತಾ? ನೀನಿದೆಯಾ, ನೀನು ಇನ್ನೊಬ್ಳು ಮಗಳು ಅಂತ ನಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಅದು ಹೆಂಗೆ ಇವಾಗ ನೀನು ತಪ್ಪಿಸ್ಕೊತ್ಯೋ ನಾನು ನೋಡ್ತೀನಿ. ಈಗ ಅಮ್ಮ ಬಂದ್ಬಿಟ್ಟು ನೈಸ್ ಮಾಡಿದ ತಕ್ಷಣ ನೀನು ಹಾಗೆ ಕರಗಿ ಕರಗಿ ನೀರಾಗಿ ಹೋಗ್ಬಿಡ್ತೀಯ. ನನ್ನ ಇಲ್ಲಿ ತಗ್ಲಾಕ್ಬಿಟ್ಟು ನೀನು ಹೋಗ್ಬಿಟ್ಟು ಆ ಮನೆ ಸೇರ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು. ಏನು ಸೇರ್ಕೊಂಡಿಲ್ವಾ? ಬ್ಯಾರೆ ಕಡೆ ಇದೆಯಾ? ಎಲ್ಲಿದ್ರು ಅಷ್ಟೇ ನೀನಿಯ. ನನ್ನೇನೆ ಆಟ ಆಡಿಸ್ದೆ ಅಲ್ವಾ? ಈಗ ಅಮ್ಮನ ಕರ್ಕೊಂಡ್ ಬರ್ತಾ ಇದ್ದೀನಿ. ಈಗ ನೋಡು ನಾನು ನೀನು ಹೆಂಗೆ ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು. ನಿನ್ನ ಕೈಲಿ ಏನು ಕಿಸಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಷ್ಟೇನೆ. ಹೀಗೆ ನೋಡ್ತಾ ಇರು, ಅಮ್ಮನ ನಿಮ್ಮ ಮನೆಗೆ ಕರ್ಕೊಂಬಿಟ್ಟು ಬರ್ತೀನಿ. ನೀನು ಬೇಡ ಅಂದ್ರು ಅಷ್ಟೇ, ಬೇಕು ಅಂದ್ರು ಅಷ್ಟೇ. ಮತ್ತು ಲೊಕೇಶನ್ ಕಳಿಸು, ಬೇರೆ ಲೊಕೇಶನ್ ಕಳಿಸು. ಅಲ್ಲಿಗೆ ನೀನು ಅಮ್ಮನ ಕರ್ಕೊಂಬಿಟ್ಟು ಬರ್ತೀನಿ, ಮಾತಾಡಿವಂತೆ. ಇಲ್ಲ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ ನೀನು. ನಾನು ಹ್ಞೂ ಸರಿ ಆಯಿತು. ಸರಿ ಮಾಡೋಗ್ತೀನಿ ಫೋನ. ನೋಡೇ, ನೀನೇನ ಹಿಂಗೆ ಆಡ್ದೆ ಅಂತ ಹೇಳಿದ್ರೆ ಎಲ್ಲ ವಿಷಯನೂ ನಾನು ನಿಮ್ಮ ಅಮ್ಮಂಗೂ ಹೇಳ್ಬೇಕಾಯ್ತದೆ. ಸುಮ್ಮನೆ ಮಾಡ್ಗು ಫೋನ. ಲೊಕೇಶನ್ ಕಳ್ಸು, ಕರ್ಕೊಬಿಟ್ಟು ಬರ್ತೀನಿ ಅಮ್ಮನ. ನನಗೆ ಗೊತ್ತು, ಇಷ್ಟು ದಿನ ಮೊಬೈಲ್ ನೀನು ಸ್ವಿಚ್ ಆಫ್ ಆದಾಗೆ ನನಗೆ ಗೊತ್ತಿತ್ತು. ನಾನು ನೀನು ತಗ್ಲಾಕ್ಸ್ಬಿಟ್ಟು ನೀನು ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ಈಗ ನೋಡು, ಇಬ್ರಿಗೂ ಎಲ್ಲ ಈಕ್ವಲ್ ಆಗಿ ಸಿಗ್ತದೆ. ಈಗ ನಾನಿಕ್ಕಿರೋ ಫಿಟ್ಟಿಂಗಿಗೆ ನಮ್ಮ ಅಮ್ಮ ಏನಾದರೂ ಮಗಳೇ ಅಂತ ಹೋಗ್ಬಿಟ್ರೆ ಛೀ ಬಿಡು ಬಿಡು ಅಂತ ಹೇಳ್ಬಿಟ್ಟು ಅವಳೇ ಹೋಗೋದು ಕಳಿಸ್ತಾಳೆ. ಅಮ್ಮ ಅಮ್ಮ ರೆಡಿ ಆದ್ವಿ. ನೀನಾದ? ಕಣಮ್ಮ ರೆಡಿ ಆದೆ. ಈಗ ತಾನೇ ಉಷಂಗೆ ಫೋನ್ ಹಾಕಿದ್ದೆ. ಉಷಾ ಸರಿ ಬರ್ರಿ ಅಂತ ಹೇಳಿದ್ಲು. ನಡಿಯಮ್ಮ ಹೋಗೋಣ. ಅಯ್ಯೋ ನನ್ನ ಮುದ್ದಿನ ಮಗಳೇ, ನನ್ನ ಮುದ್ದು ಬಂಗಾರಿ ನನ್ನ ಮಗಳು. ಅದಕ್ಕೆ ನನಗೆ ಹೇಳ್ತಿರೋದು ಬಾಬಾ ಅಂತ ಹೇಳ್ಬಿಟ್ಟು. ಬಾಬಾ ಸರ್ನ ಬಾ, ನಿಮ್ಗೈತ್ ಬಾ. ಅವಳಿಗಿನ್ನ ನಾನೇ ಗ್ರೇಟು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು. ಯಾವ ಕಡೆಯಿಂದ ಕರ್ಕೊಂಡು ಹೋಗ್ತಿದ್ಯೇ? ಇದೇನು ಅಂಗಡಿ ಸಾಪುಗಳು ಗೀಪುಗಳು ಮುಂದೆಲ್ಲ ಕರ್ಕೊಂಡು ಹೋಗ್ತಿದ್ಯಾ? ನ್ಯಾಯವಾಗಿ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು ತಾನೆ ನೀನು. ಅಲ್ಲಿ ಇಲ್ಲಿ ಅಡ್ಡಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಲ್ಲ. ಅಯ್ಯೋ ನಿನ್ನ ಮಗಳು ಕಣಮ್ಮ. ಅಯ್ಯೋ ಮನಗೇನು ಬರ್ಬೇಡ್ರಿ, ಬೇರೆ ಲೊಕೇಶನ್ಗೆ ಬರ್ರಿ ಅಂತ ಹೇಳಿದ್ಲು. ಈಗ ಗೊತ್ತಾಯ್ತಾ ನಿನ್ನ ಮಗಳಿಗೆ ನಿನ್ನ ಮೇಲೆ ಎಷ್ಟು ಪಿರುತಿ ಐತೆ ಅಂತ ಹೇಳ್ಬಿಟ್ಟು. ಮನೆಗೆ ಎಲ್ಲರೂ ಇರ್ತಾರೆ, ಮಾತಾಡಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ್ಲು ಏನೋ. ಹಂಗೆ ಅದೇ ಉದ್ದೇಶಕ್ಕೆ ನೀ ಹೇಳಿರ್ತಾಳೆ ಪಾಪ. ಅವಳಂತೂ ಭಾಳ ಒಳ್ಳೆ ಬಿಡು, ಹಂಗೆಲ್ಲ ಹೇಳಕ್ ಸಾಧ್ಯ ನೀ ಇಲ್ಲ ಅಲ್ವಾ? ಸರಿ ಬರ್ರಿ ಹೋಗೋಣ ಬರ್ರಿ. ಪಾಪ ಅವಳು ಹೇಳಿರೋ ಲೊಕೇಶನ್ಗೆ ಹೋಗಕ್ಕೆ ಇನ್ನೂ ಅರ್ಧ ಗಂಟೆ ಆಯ್ತದೇನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ ನಿಮ್ಮನ್ನ. ಬರ್ರಿ. ಏಯ್ ನಡಿಯೋ ಪೊಲೀಸ್ ಸ್ಟೇಷನ್ಗೆ. ಅಯ್ಯೋ ಮೇಡಮ್ ಅವರೇ, ನಾನೇನು ಮಾಡಿದ್ದೀನಿ? ನಾನು ಯಾಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ದೀರಾ? ನಾನೇನು ಮಾಡೇ ಇಲ್ವಲ್ಲ. ಪಾಪ ಏನು ಮಾಡೇ ಇಲ್ಲ, ಭಾಳ ಒಳ್ಳೆಯವನಲ್ವಾ ನೀನು. ಏಯ್ ಹೋಟೆಲ್ಗೆ ಇನ್ನೂ ನೀನು ಎಷ್ಟು ದುಡ್ಡು ಕಟ್ಬೇಕು ಹೇಳು? ಹೋಟೆಲ್ ಅವರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ನಿನ್ನ ಫೋಟೋ ಎಲ್ಲ ಕೊಟ್ಬಿಟ್ಟು ನೀನು ದುಡ್ಡು ಕೊಡ್ದಂಗೆ ಅವ್ರಿಗೆ ಎಸ್ಕೇಪ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವ್ರೆ. ನಿನ್ನ 1 ವಾರದಿಂದ ಹುಡುಕ್ತಾ ಇದ್ವಿ, ಆದರೆ ಸಿಗ್ಲಿಲ್ಲ. ಎಲ್ಲ ಕಡೆ ನಿನ್ನ ಫೋಟೋನೂ ಹಾಕಿದ್ದಾರೆ, ಆದ್ರೆ ನೀನು ಸಿಗ್ಲಿಲ್ವಲ್ಲ. ಈಗ ರೆಡ್ ಹ್ಯಾಂಡಗೆ ಕೈಗೆ ಸರಿಯಾಗಿ ತಗ್ಲಾಕೊಂಡಿದ್ಯಾ ನನ್ನ ಮಗನೇ. ನಿನ್ನ ಜೊತೆ ಇನ್ನೂ ಯಾರ್ಯಾರೋ ಇದ್ರಂತಲ್ಲ, ಯಾರ್ಯಾರು? ಎಲ್ಲಿ? ಓಯ್ ನೀನೇನಾ ಇವನ ಜೊತೆ ಇದ್ದೋಳು? ನೀವಿಬ್ರೇನೇನಾ? ಅಯ್ಯೋ ನಂಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ನಮಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಮತ್ತೆ ಯಾಕೆ ಇವ್ನು ನಿನ್ನಿಂದಿಂದನೇ ಬರ್ತಾ ಇದ್ನಲ್ಲ? ನಿನಗೂ ಇವನಿಗೂ ಏನು ಸಂಬಂಧನೇ ಇಲ್ವಾ?
ಇಲ್ಲ 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 ನನಗೂ ಏನು ಸಂಬಂಧ ಇಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ನಾವು ಬರಕಿಲ್ಲ. ನಾವು ಯಾವ ಹೋಟ್ಲಾಗೂ ಇಲ್ಲ. ಬೇಕಾದ್ರೆ ಕ್ಯಾಮ್ರಾದಾಗ ನೀವು ಚೆಕಪ್ ಮಾಡ್ಕೊಬಿಟ್ಟು ನೋಡ್ಕೊಬಿಡಿ. ನಾನು ಒಂದೂ ಯಾವ ಹೋಟ್ಲಾಗೂ ಇಲ್ವಾ. ಇಲ್ಲ ನಾವಿರೋ ಹೋಟೆಲು ಬ್ಯಾರೆ. ಅದಕ್ಕೆ ಮರುವಾದ ದಿನ ದುಡ್ಡು ಕೊಟ್ಟಿದೀವಿ ನಾವು. ನಾನೆಲ್ಲ ಬರಕಿಲ್ಲ ಇಲ್ಲಿಗೆ. ಓಯ್ ನಿನ್ ಜೊತೆ ಇನ್ನೊಬ್ರು ಇದ್ರಂತಲ್ಲ, ಯಾರು? ಮೇಡಮ್ ಅವರೇ ಅವನು ಊರಿಗೆ ಹೊಂಟೋಗ್ಬಿಟ್ಟ. ಈಗ ನಾನೇನಾದ್ರೂ ನೀನು ಹಿಡಿಲಿಲ್ಲ ಅಂತ ಹೇಳಿದ್ರೆ ನೀನು ಎಸ್ಕೇಪ್ ಆಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ? ಅಮ್ಮ ಅಪ್ಪ ಅಂತ ಯಾಕಮ್ಮ ಹೇಳ್ಬಾರ್ದು ನಾವು? ಹೇಳೇ ನಮ್ಮ ಅಪ್ಪ ನೆನೆಯ ಅಂತ ಹೇಳ್ಬಿಟ್ಟು ಮುಚ್ಕೊಂಡು ನಿಂತ್ಕೊಳ್ಳಿ. ಅವನ ಜೊತೆ ನಾವು ಜೈಲಿಗೆ ಹೋಗ್ಬೇಕಾಯ್ತದೆ. ಮಾಡಿರೋ ಕೊಂತ್ರಿ ಕೆಲಸ ಮಾಡಿರೋದು ಆ ನನ್ನ ಮಗ ನಿಮ್ಮ ಅಪ್ಪ. ನಾವಿಬ್ರು ಯಾಕೆ ಜೈಲಿಗೆ ಹೋಗ್ಬೇಕು? ಜೈಲಿಗೆ ಹೋದ್ರೆ ಮುದ್ದೆ ಊಟ ತಿನ್ಬೇಕಾಯ್ತದೆ. ತಿಂತೀಯೇನು ನೀನು? ಆಮೇಕಿಂದ ಸೊಳ್ಳೆನಾಗೆಲ್ಲ ಕೊಚ್ಚಿಸ್ಕೊಂಡು ಸಾಯ್ಬೇಕಾಯ್ತದೆ. ಅದಕ್ಕಿಂತ ಇವ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳೋದೇನೆ ಎಷ್ಟೋ ಆಸೆ. ಆಮೇಕಿಂದ ಅವರೇನೇ ಕಳಿಸ್ಕೊಡ್ತಾರೆ. ಇರಿಸ್ಕೊಂಡು ಏನು ಮಾಡ್ತಾರೆ? ಏನು ಕೊಲೆ ಮಾಡೋನು ಇರಿಸ್ಕೊಳ್ಳೋಕ್ಕೆ ಏನೂ ಇಲ್ಲ. ಇಲ್ಲ ಅಂದರೆ ನಮ್ಮನ್ನು ಸೇರಿ ಹಾಕೊಂಡು ರುಬ್ತಾರೆ ಹೆಂಡ್ತಿ ಅಂತ ಹೇಳಿದ್ರೆ. ಅಮ್ಮ ಆದ್ರೂ ಅಪ್ಪ ಯಾವ ಜೈಲು ಕರ್ಕೊಂಡು ಹೋಗ್ತಾರೋ ಏನು, ವಾಪಸ್ ಹೆಂಗೆ ಕರ್ಕೊಬಿಟ್ಟು ಬರೋದು ಆಮೇಕಿಂದ ಅದು ಗೊತ್ತಾಗಕ್ಕಿಲ್ವಲ್ಲ ನಮಗೆ. ನಿನಗೆ ಯಾಕೆ ಮೂರುವರೆಗಿರು, ಬಂದರೆ ಬರಲಿ ಹೋದ್ರೆ ಹೋಗ್ಲಿ, ಸುಮ್ಕಿರ್ ನೀನು. ಮೇಡಮ್ ಅವರೇ ಅವ್ರು ಸುಳ್ಳು ಹೇಳ್ತಾವ್ರೆ. ಅವಳು ನನ್ನ ಹೆಂಡತಿ, ಅವಳು ನನ್ನ ಮಗಳು. ಏಯ್ ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ನಾನು ಕೇಳಿದ್ರೆ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತೀಯಾ? ಮತ್ತೆ ಇವ್ನು ನೋಡಿದ್ರೆ ಹೆಂಡ್ತಿ ಅಂತ ಹೇಳ್ತಾವನೆ. ನಿಜ ಬೊಗಳ್ತಿರಲ್ಲ, ಬೆಂಡ್ ಎತ್ಬೇಕಾ? ಅಯ್ಯೋ ಮೇಡಮ್ ಅವರೇ, ಅವನು ಯಾವ ಸೀಮೆ ಗಂಡ ಅಂತ ಹೇಳ್ರಿ. ಅಮೆರಿಕಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ಎತ್ಕೊಂಡು ಮನೆಯಿಂದ ಬಂದ್ಬಿಟ್ಟು ಅಮೆರಿಕಕ್ಕೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಯಾವುದೋ ಒಂದು ಹೋಟ್ಲಾಗ ಬಿದ್ದಿದ್ದಂತೆ. ನನಗೂ ಗೊತ್ತಿಲ್ಲ. ಇದು ಅದಕ್ಕೆ ಅವನ ಹತ್ರ ಜಗಳ ಮಾಡ್ಕೊಂಡು ಹೋಯ್ತಾ ಇದ್ದೆ. ಅವನು ನನ್ನ ಗಂಡನೇನಿಯ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಅದಕ್ಕೆ ನೀವು ಕೇಳಿದ ತಕ್ಷಣ ಏನಿಯ ನನ್ನ ಗಂಡ ಅಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ಬಿಟ್ಟೆ. ಸಿಟ್ಟು ಬಂದ್ಬಿಟ್ಟೈತೆ ನನ್ನ ಗಂಡನ ಮೇಲೆ ನನಗೆ. 3 ಲಕ್ಷ ರೂಪಾಯಿ ಎತ್ಕೊಂಡ್ಬಂದ್ಬಿಟ್ಟು ಫಾರಿನ್ಗೆ ಹೋಗಲಿಲ್ಲ, ಎಲ್ಗೂ ಹೋಗಲಿಲ್ಲ. ಇಲ್ಲೇ ನಿಂತ್ಕೊಂಡವ್ ನೋಡಿ. ಅದಕ್ಕೆ ಹೊಟ್ಟೆಲ್ಲ ಉರಿದೋಯ್ತು. ಮೇಡಮ್ ಅವರೇ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾನು ನನ್ನ ಮಗಳು ಅಮಾಯಿಕರು. ನಮಗೆ ಬೆಂಗಳೂರೆಲ್ಲ ಹೊಸದು, ಅಷ್ಟು ಗೊತ್ತಾಗಕ್ಕೂ ಇಲ್ಲ ನಮಗೆ. ಎಲ್ಲ ಇವನೇನಿಯ ಮಾಡಿರೋದು. ನಾನಂತೂ ಅವನ ಜೊತೆ ಹೋಟ್ಲಾಗ ಇಲ್ವೇ ಇಲ್ಲ. ಬೇಕಾರೆ ಫೋಟೋ ತೆಗೆದ್ಬಿಟ್ಟು ನೋಡಿ ನೀವೇನೇನಿಯ ಏನಾರ ನಾವು ಇದ್ವಾ ಇಲ್ವಾ ಅಂತ ಹೇಳ್ಬಿಟ್ಟು. ದೇವ್ರಣೆಗೂ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಮೇಡಮ್ ಅವರೇ. ಮೇಡಮ್ ಅವರೇ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅಯ್ಯೋ 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 ಅಯ್ಯೋ, ಇಂಥ ಹೆಂಡ್ತಿನ ಗಂಡನ ಉಳಿಸ್ಕೊಳ್ಳೋಕ್ಕೆ ಪರದಾಡೋರು ನೋಡಿದ್ದೀನಿ. ಆದರೆ ಈ ಮನೆಯಾಳಿ ಇವಳು ತಪ್ಪಿಸ್ಕೊಬಿಟ್ಟು ನನ್ನನ್ನೇ ತಗ್ಲಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾವಳಲ್ಲ ಇವಳು. ಮೇಡಮ್ ಅವರೇ ನನಗೂ ಒಬ್ಬನಿಗೆ ಜೈಲಿಗೆ ಬರೋಕ್ಕೆ ಭಯ ಆಯ್ತದೆ. ಅವ್ರನ್ನೂ ಕರ್ಕೊಳ್ಳಿ, ಅವ್ರ ಜೊತೆ ನಾನು ಬರ್ತೀನಿ. ನೀನೇನು ಟ್ರಿಪ್ ಹೋಯ್ತಿದೀಯಲ್ಲ? ಗಂಡ ಹೆಂಡತಿ ಮಕ್ಕಳು ಮನೆಗಿರೋ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ಬದ್ಮಾಶ್ ನನ್ನ ಮಗನೇ. ಏನೋ ದೊಡ್ಡದಾಗೆ ಊರೂರು ಸುತ್ತ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅನ್ಕೊಂಡವನೆ. ನಡಿಲ್ಲ ಪೊಲೀಸ್ ಸ್ಟೇಷನ್ಗೆ. ನಮ್ಮ ಸಾಹೇಬ್ರು ಏನು ತೀರ್ಮಾನ ಕೊಡ್ತಾರೋ ಅದೇ ತೀರ್ಮಾನ ಪ್ರಕಾರ ನೀನು ನಡ್ಕೋಬೇಕು. ನೀನು ಬೊಡ್ಡ ಇದ್ದ. ನಡಿ. ಮೇಡಮ್ ಅವರೇ ಅದು ಏನ್ಲಾ ಅದು ಏನ್ಲಾ? ನಡೀತಿರ್ಬೇಕು. ಒಂದ್ಸಲ ಹೇಳಿದ್ರು ಅರ್ಥ ಆಗಿಲ್ವೇನ್ಲ? ನಡಿ. ಇಲ್ಲ ಅಂದ್ರೆ ಇನ್ನೂ 4 ಜನ ಕರೆಸ್ಬಿಟ್ಟು ಇಲ್ಲೇ ದೊರುಮ್ದೇಟ್ ಕೊಡಿಸ್ಬಿಟ್ಟು ಬೀದಿ ನಾವು ಎಳ್ಕೊಂಡು ಹೋಗ್ಬೇಕಾಗ್ತದೆ. ಆ ಕಡೆ ಈ ಕಡೆ ಎಲ್ಲರೂ ವಿಡಿಯೋ ಮಾಡ್ಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆಲ್ಲ ಅಪ್ಲೋಡ್ ಮಾಡ್ತಾರೆ. ಅವಾಗ ಗೊತ್ತಾಗ್ತೈತೆ ನಿನಗೆ. ರೀ ಸುಮ್ಮನೆ ಮುರುವಾದಿನಾಗ ಜೈಲ್ಗೆ ಹೋಗ್ರಿ. ಅವ್ರು ಏನು ಶಿಕ್ಷೆ ಕೊಡ್ತಾರೋ ಶಿಕ್ಷೆ ಅನುಭವಿಸ್ಬಿಟ್ಟು ಫೋನ್ ಹಾಕಿ ಆಮೇಕಿಂದ. ನೀನು ಒಬ್ಳು ಎಂಡ್ರೇನೆ. ಜಾಸ್ತಿ ಆಯ್ತು ಮಾತಾಡಿದ್ದು. ನಡಿ. ಇಂಥ ಹೆಂಡ್ತಿ ಮಾತ್ರ ಯಾರಿಗೂ ಬೇಡಪ್ಪ ದೇವ್ರೆ. ಯಪ್ಪ ದೇವ್ರೆ, ಅವಳು ಚೆನ್ನಾಗಿರ್ಬೇಕು ಅಂದ್ರೆ ಯಾರನ್ನ ಬೇಕಾದ್ರೂ ಏನು ಬೇಕಾದ್ರೂ ಮಾಡಾಕ್ಬಿಡ್ತಾಳೆ. ಈ ಹೆಣ್ಣು ಮಕ್ಕಳು ಬ್ಯಾಡ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಒಂದು ಗುಣಮಗ ಆಗಿದ್ದಿದ್ರೆ ನನಗೆ ಜೈಲ್ಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಈ ಮನೆಯ ಆಳಿಗಳಿಬ್ರು ಕಳಿಸ್ತಾವ್ರ ನನ್ನ ಜೈಲ್ಗೆ. ಇವ್ರು ಉದ್ದಾರಾಗಕ್ಕಿಲ್ಲ ಬಿಡು. ಅಪ್ಪ ಸದ್ಯ ಹೋದ್ನಲ್ಲ ನಿಮ್ಮಪ್ಪ. ನಮ್ಮನೇಲಿ ಜೈಲು ಕರ್ಕೊಂಡು ಹೋಗ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಭಯನೇ ಆಗೋಗ್ಬಿಟ್ಟಿತ್ತು. ಯಾವ್ದೇ ಡವ ಅಂತ ಆಯ್ತು ನನಗಂತೂ. ಹುಷ್ ಅಪ್ಪ ಸದ್ಯ ಬದುಕಂಡೆ. ಇನ್ನೊಂದ್ಸಲ ನನ್ನ ಮಗನ ಸವಾಸನೇ ಮಾಡಬಾರ್ದು. ನಿಮ್ಮಪ್ಪ ಎಲ್ಲಿತ್ತನೋ ಅಲ್ಲಿ ಸಮಸ್ಯೆಗಳು ಉದ್ಭವ ಆಯ್ತಾನೇ ಇರ್ತವೆ ಮಗಳೇ. ಯಪ್ಪ ಸಾಕು. ಜೈಲಿಂದ ವಾಪಸ್ ಬಂದಮೇಲೆ ಫೋನ್ ಹಾಕ್ತಾನೆ, ಇಲ್ಲ ಊರಿಗೆ ನೆಟ್ಟು ನಡ್ಕೊಬಿಟ್ಟು ಬರ್ತಾನೆ. ಬಾ ನೋಡಿಯೇ, ನನ್ನ ಮಗಳನ್ನ ಮೀಟ್ ಮಾಡೋಕೆ ಆಮೇಕಿಂದ ಲೇಟ್ ಆಯ್ತದೆ. ಬೇಜಾರು ಮಾಡ್ಕೊತಾಳೆ ನನ್ನ ಮಗಳು. ಅಯ್ಯೋ ಲೇಟ್ ಆಗೋಗ್ಬಿಡ್ತಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಾ ಸರ್ನ ಹೋಗಿ ಮಾತಾಡ್ಸೋಣ. ನನ್ನ ಮಗಳನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾಯ್ತು ನನಗಂತೂ. ಬಾ ತೋರಿಸ್ತೀನಿ. ನಮ್ಮ ಅಮ್ಮಂಗೆ ಅವಳನ್ನ ಕಂಡ್ರಾಗಬಾರ್ದು, ಹಂಗೆ ಮಾಡ್ತೀನಿ.